ನ್ಯೂ ವ್ಲಾಗ್. ಬನ್ನಿ, ನಮ್ಮನೇನಲ್ಲಿ ನೋಡಿರ್ತೀರಾ ಎಲ್ಲಿ ಹೋಗ್ತಿದ್ದೀವಿ ಅಂತ. ನೋಡಿ, ಸಂತು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಗಾಡಿ ಓಡಿಸೋದು ನಿಮ್ಗೆ ಗೊತ್ತಿರ್ಬೋದಲ್ಲ, ಹಿಂಗೆ ಓಡಿಸ್ತಾನೆ ಅಂತ ಹೇಳಿ. ಯಾಕೆ ಸಂತು ಹಂಗೆ ನೋಡ್ತಿದ್ಯಾ? ಗಾಡಿ ಓಡಿಸೋದು ಗೊತ್ತಿರುತ್ತಲ್ಲ, ಹಿಂಗೆ ಓಡಿಸ್ತಾನೆ. ಎಲ್ಲರೂ ಓಡಿಸ್ತಾರೆ. ಇಲ್ಲ, ನೀನು ರಾಕ್ಷಸ. ನಾನೇ ರಾಕ್ಷಸ. ಗುಡ್ ಮಾರ್ನಿಂಗ್. ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ. ಸೊ ಇದು ತುಂಬ ದಿವಸ ಆಗೈತೆ. ಸೊ ಇದೇ ಫಸ್ಟ್ ವ್ಲಾಗು ಈ ವರ್ಷದಲ್ಲಿ. ಸೊ ನಿಮ್ಮ ಸಪೋರ್ಟ್ ಇಲ್ಲಿ. ಬನ್ನಿ ಹೋಗೋಣ, ತೋರಿಸಿ. ಸಂತು ಎರಡೆರಡು ಹೆಲ್ಮೆಟ್ ಇಟ್ಕೊಂಡು ಹೋಯ್ತಾನೆ. ಹಾಂ, ಅದನ್ನ ಹೇಳಿ. ನಮ್ಮ ಬೈಕ್ ರೆಡಿನಾ ಆಲ್ರೆಡಿ? ಎಲ್ಲ ಗಾಡಿ ರೆಡಿ ಮಾಡ್ತಿದ್ದಾನೆ. ಸಂತು, ಗಾಡಿ ರೆಡಿನಾ? ಹೌದಾ? ಏನು ರೆಡಿ ಮಾಡಿ ಇಕ್ಕಿರ್ತೀವಲ್ಲ. ಇದು ನನ್ನ ಗಾಡಿ, ಇದು ಸಂತು ಗಾಡಿ. ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ. ನಮ್ಮ ಲಕ್ಕಿ ಗಾಡಿ ಇದು ನಮ್ಮ ಲಕ್ಕಿ ಗಾಡಿ, ಫಸ್ಟ್ ಗಾಡಿ. ಆಲ್ಮೋಸ್ಟ್ 6 years ಗಾಡಿ ಇದು. ನಿಜ ಹೇಳ್ತೀನಿ, ತುಂಬ ಕಷ್ಟದಲ್ಲಿದ್ದಾಗ ನಾನು ಬೀದಿಯಲ್ಲಿ ಮಲಗ್ತಿದ್ದೆ. ಅವತ್ತು ತೊಗೊಂಡಿದ್ದು ಗಾಡಿ ಇದು, ದುಡ್ಡು ಕೊಟ್ಟು. ಅದು ಅಕ್ಷಿತಾ PF ಅಮೌಂಟಲ್ಲಿ ಡೌನ್ ಪೇಮೆಂಟ್ ಅಂತ ಮಾಡಿ ನನಗೆ ಕೊಡಿಸಿದ ಅಮೌಂಟ್ ಗಾಡಿ ಇದು. ಸೊ ಇವತ್ತು ಹಿಂಗೆ ಇಟ್ಕೊಂಡಿದ್ದೀನಿ. ಇದು ಸಾಯೋವರೆಗೂ ಹೋಗಲ್ಲ ನಾನು ಇದ ಬಿಟ್ಟು. ಹೆಂಗಿದೆ ನಮ್ಮ ಗಾಡಿ? ಇದು ರೆಡಿ ಮಾಡಿಸ್ಬೇಕು. ಯಾರಾದರೂ ಇದ್ದರೆ ರೆಡಿ ಮಾಡೋರು ಅಲ್ಲೇನೋ ವಾಶ್ ಮಾಡ್ತಾರೆ, ಕ್ಲೀನ್ ಮಾಡ್ತಿರ್ತಾರೆ. ಅದಿದ್ದು ನೀರು ಬಿಡು ಸರಿ ನೋಡಿ. ಇದು ಯಾರಾದರೂ ಇದಕ್ಕೆ ಕಂಪ್ಲೀಟ್ ರೀಸ್ಟೋರ್ ಮಾಡಬೇಕು. ಬಾಡಿ ಹೊಸದು ರೀಸ್ಟೋರ್, ಎಂಟೈರ್ ಕಂಪ್ಲೀಟ್ ಹೊಸ ಗಾಡಿಗೆ ರೀಸ್ಟೋರ್ ಮಾಡಬೇಕು. ಹೊಸ ಥರ ಇದೆ ನಿಮ್ಮ ಕಣ್ಮುಂದೆ. ಇಲ್ಲ ಅಂತಲ್ಲ, ಬಟ್ ತುಂಬ ಓಡಿದೆ ಗಾಡಿ. ಹತ್ತತ್ರ 1 ಲಕ್ಷ ಓಡಿದೆ. 1 ಲಕ್ಷದ ಮೇಲೆ ಓಡಿದೆ. ನನಗೆ ತುಂಬ ಸಾಥ್ ಕೊಟ್ಟಿದ್ದು ಗಾಡಿ. ಸೊ ಯಾರಾದರೂ ಇದ್ದರೆ ಸರ್ವಿಸ್ ಮಾಡೋರು, ನೋಡ್ತಿರೋರು, ರಿಸ್ಟೋರ್ ಮಾಡಬೇಕಂತಿದ್ದವರು, ಮಾಡ್ತೀನಿ ಅನ್ನೋರು ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಕೊಡ್ತೀನಿ ಗಾಡಿ, ರಿಸ್ಟೋರ್ ಮಾಡಿಕೊಡಿ. ಕಂಪ್ಲೀಟ್ A to Z ಎಲ್ಲ ಹೊಸ ಥರ ಇರಬೇಕು. ಹೋಗೋಣ ಬಾ. ಸಂತು ಸ್ಟಾರ್ಟ್ ಮಾಡ್ದ ಗಾಡಿ, ಮುಗೀತು ಕತೆ. ಇನ್ನು ನೀನು ಬಂದು ನಿಲ್ಸೋ ತನಕ ಎಷ್ಟು ಕಿಲೋಮೀಟರ್ಸ್ ಓಡಿಸ್ತಾನೋ ಗೊತ್ತಿಲ್ಲ. ಸಂತು ರೆಡಿನಾ ಗಾಡಿ ಓಡ್ಸೋಕ್ಕೆ? ನೋಡೋಣ ಬಾ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ. ಈಗ ಸದ್ಯಕ್ಕೆ ಆಮೇಲೆ ಅಲ್ಲಿಂದ ಬಂದಮೇಲೆ ಗೊತ್ತಾಗುತ್ತೆ ಕಿಲೋಮೀಟರ್ಸ್ ಓಡಿಸಿರ್ತೀಯ ಅಂತ. ಈಗ ಸದ್ಯಕ್ಕೆ ಹಳೆ ನೆನ್ನೆ ಮೈಸೂರಿಗೆ ಹೋಗಿದ್ರಲ್ಲ, ಆ ಟೈಪ್ದು ಬಂದ್ಬಿಟ್ಟು ಇದೆ ಹಳೆ ಟ್ರಿಪ್ಪದು ಆಲ್ಮೋಸ್ಟು 622 ಕಿಲೋಮೀಟರ್ಸು. ಸೊ ಇವಾಗ ಒಂದು ಆ್ಯಡ್ ಮಾಡ್ಕೊಂಡು 220. ಓಕೆ, ರೆಡಿನಾ? ಹೋಗೋಣ. ನಾನು ಬಿಟ್ಟು ಹೋಗ್ತಿದ್ಯಾ? ಹಾಂ, ನೋಡ್ಕೊಬೋದು. ಇವಾಗ ನೋಡು ಅಂತ ಆ ಕಡೆ ಅಂತ ನಿನ್ನ ಕಣ್ಣು ನೇರಕ್ಕಿಲ್ಲಿ ಕ್ಯಾಮ್ರಾ ಯಾವತ್ತು
ಎಷ್ಟೊತ್ತಾಯ್ತು ಟ್ರಾವೆಲಿಂಗು. ಸಂತು ಫುಲ್ ಮುಖ ಎಲ್ಲ ತೊಳ್ಕೊಂಬಿಟ್ಟ. ಯಾಕೆ ಸಂತು ಧೂಳೆಲ್ಲ ಬಿತ್ತಾ? ಜನ ಇದ್ದಾರೆ ತುಂಬ ಅನ್ಸುತ್ತಲ್ಲ. ಹೌದು, ಹೆವಿ ಜನ ಇದ್ದಾರೆ. ಎಷ್ಟು ಅವರ್ ಆಯಿತು? 2.5 ನಾವು ನಿಧಾನಕ್ಕೆ ಬಂದ್ರಲ್ಲ, 3 hours ಆಗಿದೆ. ಪಕ್ಕ 3 hours ಅಲ್ಲ? ಇಲ್ಲ ಅಷ್ಟು ಸೂಸೈಡೆ ಇದೆ ಬೆಟ್ಟ. ಅಯ್ಯೋ ಏನಿದು ಲೈನ್ ಅನಿಸುತ್ತೆ ಸಂತು. ಕೈಲಾಸಗಿರಿ ಗುಹಾಂತರ ದೇವಾಲಯ ಹೋಗ್ಬೇಕಾ? ಅದು ಅನ್ನಪೂರ್ಣೇಶ್ವರಿ ಮಂದಿರ ಅಂತ ಇದೆ. ಅಂದರೆ ಮೇ ಬಿ ಊಟದ ಅನ್ಸುತ್ತೆ. ಚಪ್ಪಲ್ ಇಲ್ಲೇ ಬಿಡ್ಬೇಕಾ? ಹೋಗ್ಬೇಕಾ? ಹೋಗ್ಬೋದಾ? ಇದು ಒಂದು ಊಟದ್ದು. ಸಂತ ಊಟ ಮಾಡ್ತೀಯಾ ಸಂತ? ಕೈಲಾಸಗಿರಿ ಗುಹಾಂತರ ದೇವಾಲಯ. ಸಂತು ಫಸ್ಟು ಸಂತು ಫಾಸ್ಟ್ ನೋಡಿ, ಈ ಗಾಡಿ ಬಿಟ್ರೆ ಕಾರು ಐಸೂಸು. ಸಂತು ಫಸ್ಟು ಓಡ್ತಿರೋದು. ರಾಜ ಸ್ವಲ್ಪ ಮುಂದೆ ಬಂತು ರಾಜ. ಅಷ್ಟೊಂದು ದೂರ ನಡ್ಕೊಂಡು ಹೋಗ್ಬೇಕಾ? ಹೌದು. ಓ ನಮ್ಮ ಸೂಸೈಡ್ ಆಗ್ಬಿಡು. ಓಕೆ ಹೋಗೋಣ ಬಾ. ಇಲ್ಲೊಂದು ಬೆಟ್ಲ ಮಾಡ್ತಾವೆ ನೋಡು, ಇಲ್ಲೊಂದು ದಾರಿ ಮಾಡ್ತಾವೆ. ಹೌದು. ನೆಕ್ಸ್ಟ್ ಟೈಮು ನಾವು ಬರೋಷ್ಟಲ್ಲಿ ಇದಕ್ಕೆ ಅಷ್ಟು ಹೇಳ್ತಿದೀವಲ್ಲ, ಸುಸ್ತಾಯ್ತು ನನಗೆ. ಇದು ರೆಡಿ ಮಾಡ್ಬಿಡ್ತಾರೆ ಅನ್ಸುತ್ತೆ. ಎಷ್ಟೊಂದು ಜನ ಬರ್ತಾವ್ರ ಅಲ್ಲೋಡಲ್ಲಿ ಆ ಕಡೆ. ಯಾಕಡೆ ಏನಿದು? ಹೋ ಇದು ನಾಗರದೆಲ್ಲ. ಸಂತು ಫಾಸ್ಟ್ ಓಡ್ತಾವನೆ. ಸಂತು ಎಷ್ಟು ಟ್ರಿಪ್ ಹೋಗ್ತಿದ್ಯಾ ಸಂತು? ಎಷ್ಟು ಫಾಸ್ಟಿಂಗ್ ನಡ್ಕೊಂಡು ಹೋಗ್ತೀಯ ಸಂತು ನೀನು? ಯಪ್ಪ ಇದು ಹಿಂಗೆ ಇಲ್ಲ, ಮೇಲೆ ಮಾಡ್ಬೇಕು ಇವಾಗ ಇದನ್ನ. ಅಲ್ಲ, ಹತ್ತು ಅಂದ್ಬಿಟ್ರೆ ಸೂಸೈಡ್ ಆಗಿರು. ಹೌದಾ? ಒಂಚೂರು ಮಾಡ್ತೀವಿ ಸ್ವಲ್ಪ ಏನದು ಮಾಡು ಸಂತ. ಅದೇ ಎಷ್ಟು ಜೋರ ಆಗ್ಬೇಕು ನಿಮಗೆ? ಸಂತು ತಾತ ಡೈಲಾಗ್ ನನಗೆ ನಿಜ ಕೈಯೆಲ್ಲ ನೋವು ಬಂತು. ಅಲ್ಲ ಕಾಲು ಬರುತ್ತೆ, ಅಷ್ಟು ಸುಸ್ತಾಗ್ತೈತೆ ಅಂತ. ರೆಸ್ಟು ಸಂತ? ಇನ್ನೂ ಅಷ್ಟು ದೂರ ಹೋಗಿಲ್ಲ ಸಂತ ನಾವು. ರೆಸ್ಟ್ ಅಂತೆ. ಎಲ್ಲಿ ಸಂತ? ರೆಸ್ಟ್ ಮಾಡ್ತಿದ್ಯಾ ಸಂತ? ಯಾಕೆ ಸಂತ? ಸುಸ್ತಾಯ್ತಾ ಸಂತ? ಇನ್ನು ವಯಸ್ಸಾಯ್ತು. ವಯಸ್ಸಾಯ್ತು. ಎಷ್ಟು ವಯಸ್ಸಾಯ್ತಾ ಹೇಳು? 70 ವರ್ಷ. ನಾನೇನೋ 100 ವರ್ಷ ಅಂದ್ಕೊಂಡಿದ್ದೆ. ಏನು ನನಗೇನು ಆಸೆ ಅಂದರೆ, ಹೇಳು. ಏನೋ ಹೇಳ್ಬೇಕನ್ಸುತ್ತೆ, ಸ್ಟ್ರೆಂತೇ ಇಲ್ಲ. ಅಯ್ಯೋ, ಎರಡೇ ಇಡ್ಲಿ ಒಂದೇ ವಡೆ ತಿಂದಿದ್ದು, ಅದೇ ಸ್ಟ್ರೆಂತು ಅಷ್ಟೇನಾ? ಬೇರೆ ಏನ ಹೇಳ್ಬೇಕಾ? ಏನಿಲ್ಲ. ಇನ್ನು ಅಷ್ಟು ದೂರ ಹೋಗ್ಬೇಕು. ನಮ್ಮ ಸಂತು ರೆಸ್ಟ್ ಮಾಡ್ತಿದ್ದಾರೆ. ನಿದ್ದೆ ಬರ್ತೈತೆ ಸಂತುಗೆ ಅಲ್ಲ ಸಂತು? ನಿದ್ದೆ ಟೈಮ್ ಅಂತ ನಂದಿದ್ದು. ರೆಸ್ಟ್ ಮಾಡ್ತಿದ್ದಾರೆ. ರೆಸ್ಟ್ ಆಗೋಯ್ತಾ? 1 ನಿಮಿಷಕ್ಕೆ ಸಾಕು, ಅಷ್ಟು ದೂರ ಹಚ್ಬೇಕಲ್ಲ. ಹಾಗಾದ್ರೆ ಎಲ್ಲ ಕಡೆ 2 ನಿಮಿಷ ಕುತ್ಕೊಂಡು ಹೋಗ್ತೀಯ? ಸಂತು? ಊರಾಗ ಮಾಡೋ ಜಾಗ ಬೇಡ. ಅಯ್ಯೋ ಏನಿಲ್ಲ, ಆ ಥರ ಹೋಗ್ಬೋದು ನಡಿ. ಸಂತ ಹೇಳಿದ್ರೆ ನಿಜ, ಇನ್ನೂ ಅಲ್ಲಿ ಮೆಟ್ಲು ಹತ್ಬೇಕು. ಎಷ್ಟೊಂದು ಸಂತ
ಏನಾಯ್ತು ಸಂತ? ಅಲ್ಲಿ ಗಾಡಿ ಬಿಟ್ಟು ಬಂದಿದ್ದಕ್ಕೆ ಯೋಚನೆ ಮಾಡ್ತಿದ್ಯಾ? ಇನ್ನ ಅಲ್ಲಿ ನೀನು ಹೇಳ್ದಂಗೆ ಮೆಟ್ಲು ಹತ್ಬೇಕಲ್ಲಿ. ಈಗಲೇ ಫುಲ್ ಬೆಂಕಿ ಆಗಿದ್ಯಾ ನೀನು, ಅಲ್ಲಿ ಬಿಟ್ಟು ಬಂದಿದ್ದೀನಿ ಗಾಡಿ ಅಂತ. ಏ ಬಾ ಸಂತು, ಹಂಗೆಲ್ಲ ಅನ್ಬಾರ್ದು, ಬಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ ನಿನ್ನ. ಏನೇ ಸಂತ ಮೇಲೆ ಹತ್ಬೇಕಂದ್ರೆ ಮೇಲೆ ಹತ್ಬೇಕಂದ್ರೆ ನೋಡ ಅಲ್ಲಿ ಸ್ಟೆಪ್ಸ್ ಐತೆ, ಸ್ಟೆಪ್ಸ್ ಹತ್ರ ಹೋಗ್ಬೇಕು ನಾವೀಗ. ಅಯ್ಯೋ ದೇವರೇ, ಪುಣ್ಯಾತ್ಮ ಯಾರು ಇಲ್ಲಿ ಬಂದ್ಬಿಟ್ಟು ಚಪ್ಪಲಿ ಗಿಪ್ಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ರಿ. ಏನು ಗತಿ ನೋಡು, ಜನ ಬರ್ತಾರೆ ಸೋಮವಾರ. ಕನ್ನಡ ಮಾತಾಡೋಕೆ ಕೇಳಿಲ್ಲ, ಇದನ್ನ ಕಲಿತೀನಿ. ಇದು ಆ್ಯಕ್ಚುಲಿ ಕಡಪ ಬಾರ್ಡರು, ತೆಲುಗಲ್ಲೇ ಮಾತಾಡ್ತಾರೆ. ಚಿಂತಾಮಣಿ ಕಡಪ ಬಾರ್ಡರ್. ನೀನೇನೇ ಹೇಳೋದು ತೆಲುಗಲ್ಲೇ ಮಾತಾಡ್ದೆ. ಸಂತು ಕುತ್ಕೊಂಬಿಟ್ಟ, ಸುಸ್ತಾಯ್ತು ಸಂತು. 10 ಸ್ಟೆಪ್ಸ್ ಹತ್ತಿಲ್ಲ ಸಂತು, ನೀನು ಕುತ್ಕೊಂಬಿಟ್ಟ. ಸಾಕು, ಬಾ ಅಲ್ಲಿ ಹೋಗೋಣ. ರೆಸ್ಟ್ ಇಲ್ಲ ಏನೂ ಇಲ್ಲ, ಬಾ ಹೋಗೋಣ. ಹೆಂಗೆ ಕೂತಾವ ನೋಡಿ. ಒಂದೇನಾದ್ರು ಅಲ್ಲ, ಒಂದೇನೋ ಕೊಡ್ಲಾ? ನೋಡು ಅಜ್ಜಿ, ನೋಡು ಅಜ್ಜಿ, ನೋಡು ಹಿಂಗೆ ಬರ್ತಾರೆ. ನೀನು ನೋಡು ಹೇಗಿದೆ, ಬರ್ಬೇಕು ತಾನೆ? ನೋಡಿ ಸಂತು, ಏನಿತ್ತು ಕಲ್ಗಳೆಲ್ಲ ಚೆನ್ನಾಗಿ ಕೇಳಬೇಕು. ಶೌಡನ್ ಇದನ್ನು ನೋಡಿದ ತಕ್ಷಣ ಹೋಗೋಣ ಹೊರಗಡೆ. ನಂಗೆ ಹಿಂಗೆ ಮಸ್ತ್ ಆಯ್ತಲ್ಲ, ಒಳ್ಳೆ ವಾರೆ ವಾ ವಾರೆ ವಾ. ಹೌದು, ಅಂತ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಎಷ್ಟು ಟೆನ್ಷನ್ ನಮ್ ಸಂತು, ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಯಾಕೆ ಸಂತು ಟೆನ್ಷನ್ ಆಗ್ಬಿಟ್ಟಿದ್ಯಾ? ನೋಡಿ ಹೆಂಗಿದೆ ಅಂತ ನೋಡ್ಬಿಟ್ಟೆ ಟೆನ್ಷನ್ ಆಗ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ನನ್ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾನೆ ಅವಾಗ್ಲಿಂದ. ಗಿರಿಜಾ ಕಲ್ಯಾಣ. ಹಾ, ಗಿರಿಜಾ ಕಲ್ಯಾಣ. ಓ, ಏನ್ ಜನ ಇದಾರೆ. ನಾವೇ ಜನ ಕಷ್ಟ ಆದ್ರೆ ಅಲ್ಲಿ ನಾಯಿ ಲೈಕ್ ಪಪ್ಪಿನೆಲ್ಲ ಕರ್ಕೊಂಡ್ ಬಂದ್ಬಿಡಿದಾರೆ. ಚೆನ್ನಾಗಿದೆ, ಒಟ್ನಲ್ಲಿ ತುಂಬಾ ಚೆನ್ನಾಗಿದೆ. ಸಂತು ಅಂತೂ ಫಸ್ಟ್ ಓಡ್ತಾನೆ. ಅವ್ನಿಗೆ ಫಸ್ಟ್ ನಾಯಿ ಕಂಡ್ರೆ ಭಯ ಬೇರೆ, ಅದಕ್ಕೆ ಓಡ್ತಿದ್ದಾನೆ. ನಾನು ನೋಡ್ಬಿಟ್ಟು ಓಡ್ತಾ ಇದ್ದಾನೆ ಸಂತು. ಅದು ನೋಡ್ಬಿಟ್ಟು ಪಪ್ಪಿನೆಲ್ಲ ಕರ್ಕೊಂಡ್ಬಿಟ್ಟಿದಾರಲ್ಲ, ಇದು ನೋಡಿ ಚೆನ್ನಾಗಿದೆ. ಇದೆಲ್ಲ ಫೋಟೋ ಶೂಟ್ ಮಾಡಿಸ್ತಿದಾರೆ. ಇಷ್ಟೊಂದು ಚೆನ್ನಾಗಿದೆ, ಇದ್ರೆ ಒಂಥರ ಚೆನ್ನಾಗಿದೆ. ಅಲ್ಲಿಂದ ಆಚೆ ಬಂದ್ಮೇಲೆ ಸೊ ಈಗ ಅಲ್ಲಿ ಏನಿಲ್ಲ, ಅದು ಫೋಟೋ ಶೂಟ್ ಅಷ್ಟೇ ಇಕ್ಕಿರೋದಲ್ಲ. ಫೋಟೋ ಶೂಟ್ ಮಾಡಿ ಏನಿದು ಏನು ಇದು ಇದು ರಾಜ ಊರ. ಸೊ ಗೈಸ್, ಇದೇ ಇವತ್ತಿನ ವಿಡಿಯೋ. ಸೊ ಮುಗ್ದಿದೆ. ಸೊ ಅದೇ ಎಕ್ಸಿಟು, ಹೌದು, ಅದು ಎಂಟ್ರಿ ಆಯ್ತಾ. ಇದು ಒಳಗಡೆನೇ ಇರೋದು. ಬಟ್ ಇದು ದೇವರನಿಗೂ ಭಾಳ ಚೆನ್ನಾಗಿದೆ. ಇದೇ ಲಾಸ್ಟ್ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ನೋಡಿ ನೀವೊಂದ್ಸತಿ ಲಾಸ್ಟ್ ನೋಡ್ಬಿಟ್ಟು ಸೋಮವಾರ ಬೇರೆ ನಮಸ್ಕಾರ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಕಲ್ಲಂತರ ವಿಡಿಯೋ ತೆಗೆದ್ಬಿಟ್ಟೆ ಒಳಗಡೆ. ಹೌದು ಹೌದು, ಹೆಂಗಿಲ್ಲ ಅರೆ ತೆಗ್ಬಿಟ್ಟಿದ್ದೀನಿ. ಹೌದಾ? ಈಗ ಆಯ್ತು, ಈ ಕಡೆ ತಿರುಗು.
ಆಯ್ತಾ ದರ್ಶನ ಆಯ್ತಾ ಚೆನ್ನಾಗಿತ್ತಾ ಕೋತಿ ಫ್ರೆಂಡ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಫೈನ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದೇ ಥರ ತುಂಬ ವೀಡಿಯೋಸ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಆಲ್. ಇನ್ನೇನು ಇಲ್ಲಿಂದ ಹೊರಡಬೇಕು. ನನಗೆ ಮ್ಯಾಕ್ಸಿಮಮ್ ಒಂದು 2-3 ಅವರ್ಸ್. ಟೆನ್ಷನ್ ಆಗ್ಬಿಟ್ಟವನೆ, ಬೆಟ್ಟ ನೋಡಿನೇ ಟೆನ್ಷನ್ ಆಗ್ಬಿಟ್ಟವನೆ. ಹೌದು ಹೌದು ಹೌದು. ಯಾಕಂತೂ ಬೆಟ್ಟ ನೋಡಿ ಟೆನ್ಷನ್ ಆಗಿದೆಯಾ? ಬೆಟ್ಟ ನೋಡಿ ಟೆನ್ಷನ್ ಆಗ್ಬಿಟ್ಟೆ ನಾನು. ಇಷ್ಟು ಹೈಟ್ ಆಗಿತ್ತು ಹಿಂಗಪ್ಪ ಹತ್ತದು ಅಂತ. ಪುಣ್ಯ ಒಂದೇ ಲೇಯರ್, ಟೆನ್ಷನ್ ಇಲ್ಲ. ಸೊ ಫೈನ್, ಥ್ಯಾಂಕ್ ಯು. ಲೈಕ್ ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದೀವಿ ಟೆಂಪಲ್ಗೆ. ಇನ್ನು ನಿಮ್ಗೆ ಏನಾದರೂ ಬೇರೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನು ಪ್ಲ್ಯಾನ್ ಮಾಡ್ಬೋದಲ್ಲ. ಆಮೇಲೆ ಇದೇ ಫಸ್ಟ್ ವಿಡಿಯೋ ಈ ವರ್ಷದಲ್ಲಿ. ಇದೇ ಫಸ್ಟ್ ವಿಡಿಯೋ ಈ ವರ್ಷದಲ್ಲಿ. ಓಕೆ ಗೈಸ್, ಈಗ ಬ್ಯಾಂಗ್ಳೂರ್ಗೆ ಅನ್ಸುತ್ತೆ. ಸಂತು ಬ್ಯಾಂಗ್ಳೂರ್ಗೆ ಅಲ್ಲ, ಈಗ ಬೇರೆ ಎಲ್ಲಾರು ಹೋಗ್ಬೇಕಾ? ಇಲ್ಲ ನೋಡೋಣ, ಹೋಗೋಣ. ಬೇಡ. ಸರಿ ಗೈಸ್, ಓಕೆ, ಬಾಯ್, ಟೇಕ್ ಕೇರ್.